ಪ್ರಮುಖವಾಗಿ ಈ ದಿನ ತುಂಬ ಶುಭದಾಯಕವಾದ ದಿನ ಅಂತ ಹೇಳ್ಬೋದು. ಹೇಗೆ ಅಂದರೆ ಸತತ 4 ಗಂಟೆಗಳ ಕಾಲ ನಮ್ಮ ಮಹಿಳಾ ಮಣಿಗಳು ತಮ್ಮ ಶ್ರಮಜೀವನವನ್ನು ಒಂದು ದಿನದ ಮಟ್ಟಿಗೆ ದಾಖಲಿಸಿ ಅದನ್ನು ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಛಾಪು ಮೂಡಿಸಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೆಳೆಯರೆ. ಇದು ಒಂದು ಅದ್ಭುತವಾದ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಮಹಿಳೆಯರು ಸಾಧನೆಗಂತಲೇ ಇರೋರು ಅಂತ ಹೇಳೋದಕ್ಕೆ ಮತ್ತೊಂದು ಒಂದು ಕೈಗನ್ನಡಿಯಾಗಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಎವ್ರಿ ಪರ್ಸನ್ ಈಸ್ ದ ಕ್ರಿಯೇಟರ್ ಆಫ್ ದೇರ್ ಓನ್ ಡೆಸ್ಟಿನಿ ಅಂತ. ಅಂದರೆ ನಾವೇ ನಮ್ಮ ಒಂದು ಗುರಿ ಏನಿದೆ ಅದನ್ನು ನಿರ್ಧಾರ ಮಾಡಿಕೊಂಡು ನಾವು ಮುನ್ನುಗ್ಗಬೇಕು ಅನ್ನೋದು ಅದರ ಅರ್ಥ ಆಗಿರುತ್ತೆ. ಹಾಗಾಗಿ ನಮ್ಮ ಏನು ಇಲ್ಲಿ ಸ್ವಚ್ಛತೆ ಸೇವೆ ಅಂತ ಹೇಳ್ಕೊಂಡು ಕೆಲಸ ನಿರ್ವಹಿಸಿದಂಥ ಪ್ರತಿಯೊಬ್ಬರು ಮಹಿಳೆಯರಿಗೆ ಈ ದಿನ ಒಂದು ಶುಭ ದಿನ. ನಿಮಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಇದೊಂದು ಕೊಡುಗೆ ಅಂತ ಹೇಳ್ಬೋದಾಗಿದೆ. ಎಲ್ರಿಗೂ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಮಹಿಳಾ ದಿನಾಚರಣೆಯಲ್ಲಿ ನಿಮಗೆ ಪ್ರಮುಖವಾಗಿ ಹೇಳಬೇಕು ಅಂತಂದರೆ, ತಮ್ಮ ಯಾವುದೇ ಕೆಲಸ ಇರ್ಬೋದು, ಅದು ಕ್ಲೀನಿಂಗ್ ಇರ್ಬೋದು ಅಥವಾ ಆಫೀಸ್ ಕೆಲಸ ಇರ್ಬೋದು, ಯಾವುದೇ ಇರ್ಬೋದು, ಬಟ್ ನೀವು ಅಷ್ಟು ನಿಷ್ಠೆಯಿಂದ ಮಾಡಿ ಈ ದಿನ ಒಂದು ಸಾಧನೆ ಮಾಡಿದ್ದೀರಲ್ಲ, ಇದನ್ನು ನಾವು ತುಂಬ ಹೆಮ್ಮೆ ಪಡಬೇಕಾಗಿದೆ. ಈಗ ನಾವು ಪ್ರತಿದಿನ ನೋಡ್ತಾ ಇರ್ತೀವಿ, ನಮ್ಮದು ನಗರಾಡಳಿತ ಇಲಾಖೆ ಆಗಿರುತ್ತದೆ. ಇಲ್ಲಿ ನಾವು ಹುಟ್ಟಿದಾಗಿಂದ ಸಾಯೋವರೆಗೆ, ಅಂದರೆ ಬರ್ತ್ ಸರ್ಟಿಫಿಕೇಟಿಂದ ಡೆತ್ ಸರ್ಟಿಫಿಕೇಟ್ ಇರ್ಬೋದು, ಮಧ್ಯದಲ್ಲಿ ಬರುವಂತಹ ಈ ಬೀದಿ ದೀಪ ನಿರ್ವಹಣೆ ಇರ್ಬೋದು ಅಥವಾ ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಮತ್ತು ಇತರೆ ರೋಡ್ ಡ್ರೈನ್ಸ್ ಇರ್ಬೋದು, ಎಲ್ಲ ರೀತಿಯ ಸೇವೆ ಕೊಡ್ತೀವಿ. ಹಾಗಾಗಿ ನಮ್ಮ ಎಲ್ಲ ಇಲಾಖೆಗಳ ಕೆಲಸನೂ ಸಹಿತ ನಾವು ನಗರಾಡಳಿತ ಇಲಾಖೆಯಲ್ಲಿ ನಾವು ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಅದರಲ್ಲಿ ನೀವು ಒಂದು ಭಾಗವಾಗಿದ್ದೀರಿ. ಯಾಕೆ ಅಂದರೆ ಈ ದಿನ ತಾವು ಎಲ್ಲರೂ ಅಚ್ಚುಕಟ್ಟಾಗಿ ಸ್ವಚ್ಛತೆನ ಕಾಪಾಡಿದ್ದೀರ. ಇದು ನಮಗೆ ಬಹಳ ನಾವು ಹೆಮ್ಮೆ ತಡುವ ವಿಷಯ ಅಂತ ಹೇಳ್ತೀನಿ. When women are given opportunities and trust, they lead with excellence. So that is what all of you have proved today. And across the world, women are leading organizations, businesses, driving innovation and shaping the future. And as a company, we strongly believe that diversity and equal opportunity are essential. And when women grow, organizations grow. And when women lead, the society progresses. So to all the women in our team, your dedication, talent and hard work are a vital part of our success. And thank you so much. I would also like to acknowledge our core team members. You know all of them who have dedicated to this initiative and made it a grand success. ಮಹಿಳೆಯ ದಿನದ ಶುಭಾಶಯಗಳು ಇನ್ ಅಡ್ವಾನ್ಸ್. ನನಗೆ ಈ ಇವೆಂಟು ನಿಮ್ಮೆಲ್ಲರ ಜೊತೆ ಸೆಲೆಬ್ರೇಟ್ ಮಾಡ್ತಿರೋದು, ಈ ಸ್ಟೇಜ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಿರೋದು ನಂಗೆ ತುಂಬಾ ಖುಷಿ ಆಗ್ತಿದೆ. ನಿಮ್ಮ ಎಲ್ಲರೂ ಮುಖದಲ್ಲಿ ಸ್ಮೈಲ್ ನೋಡಿ ನನ್ನ ಮುಖದಲ್ಲಿ ಆಟೋಮ್ಯಾಟಿಕ್ಕಾಗಿ ಸ್ಮೈಲ್ ಬಂದ್ಬಿಡ್ತು. ನೀವೆಲ್ಲರೂ ಬೆಳಗಿಂದ ತುಂಬಾ ಕಷ್ಟಪಟ್ಟಿದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್ ಎಲ್ರಿಗೂ. ನಾನು ಯಾವಾಗಲೂ ನಂಬಿದ್ದು ಒಂದೇ, ಎಲ್ಲ ಹೆಣ್ಮಕ್ಳಿಗೂ ಅವ್ರ ಕಾಲ ಮೇಲೆ ನಿಂತ್ಕೋಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು ಅಂತ. ಸೊ ಜಾಲಿವುಡ್ ಆ್ಯಂಡ್ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ ಈ ವೇದಿಕೆಯನ್ನು ಕೊಟ್ಟು ಇದನ್ನು ನಡೆಸ್ಕೊಟ್ಟಿದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಮಹಿಳೆಯರಿಗೂ ಆ್ಯಸ್ ವೆಲ್ ಆಸ್ ದಿ ಆರ್ಗನೈಸೇಷನ್. ಮಹಿಳಾ ಸಬಲೀಕರಣ ಎಂದರೆ ಮಹಿಳೆಯರ ಸಮಾನ ಹಕ್ಕುಗಳು, ಅವಕಾಶಗಳು ಮತ್ತು ಸ್ವತಂತ್ರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ನೀಡುವುದೇ ಮಹಿಳಾ ಎಂಪವರ್ಮೆಂಟ್, ವುಮನ್ ಎಂಪವರ್ಮೆಂಟ್ ಅಂತಾರೆ. ಸೊ ಇದನ್ನು ಇಲ್ಲಿ ವೇರ್ ಸ್ಟುಡಿಯೋ ಅವರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ನನ್ನ ವಂದನೆಗಳು. ಇವತ್ತೊಂದೇ ದಿನ ಅಲ್ಲ, ಎಲ್ಲ ದಿನವೂ ಇದೇ ರೀತಿ ಗೌರವಿಸಬೇಕು ಹೆಣ್ಮಕ್ಳಿಗೆ ಅಂತ ಎಲ್ರಿಗೂ ನಾನು ಕೇಳ್ಕೊತೀನಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.